ಕಳೆದ 1 ವರ್ಷಗಳಿಂದ ಸತತವಾಗಿ ಶನಿವಾರಪೇಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ, ಬಡವರ ಬಂಗಾರ, ಪೂವರ್ ಮ್ಯಾನ್ ಗೋಲ್ಡ್ ಅಂತ ಏನು ಕರಿತೀವಿ ಬೆಳ್ಳಿಯನ್ನು, ಅದು ಕೂಡ ಸತತವಾಗಿ ಜಾಸ್ತಿ ಆಗ್ತಾ ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಕಾರಣ ಇಷ್ಟೇ, ಇವತ್ತು ಅಮೆರಿಕ ದೇಶದ ಮೇಲೆ ಯಾರು ನಂಬಿಕೆ ಇಟ್ಟು ಭರವಸೆ ಇಟ್ಟು $US ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು, ರಾಷ್ಟ್ರೀಯ ಕೇಂದ್ರೀಕೃತ ಬ್ಯಾಂಕುಗಳು ಫೆಡರಲ್ ಬ್ಯಾಂಕುಗಳಲ್ಲಿ ಯಾರು ಗೋಲ್ಡ್ ಬಾಂಡನ್ನು ಡೆಪಾಸಿಟ್ ಮಾಡಿ ಪೇಪರ್ ಗೋಲ್ಡ್ ಆಗಿ ಬಂಡವಾಳ ಹೂಡಿಕೆ ಮಾಡ್ತಾಯಿದ್ರು, ಅವರೆಲ್ಲರೂ ಕೂಡ ಈಗ ಫಿಸಿಕಲ್ ಗೋಲ್ಡ್ಗೆ ಮಾರು ಹೋಗ್ತಾ ಇರತಕ್ಕಂಥದ್ದು. ಮತ್ತು ಇವತ್ತೇನು ಇಂಡೋನೇಷಿಯಾ ಈ ಥರ ಕಂಟ್ರಿಗಳಲ್ಲಿ ಕ್ವಾರಿ ಚಿನ್ನದ ಉತ್ಪಾದನಾ ಕೇಂದ್ರಗಳು ಇತ್ತು, ಅದು ಎಲ್ಲ ಕೂಡ ಇವತ್ತು ಉತ್ಪಾದನಾ ಕೇಂದ್ರಗಳಲ್ಲಿ ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರತಕ್ಕಂಥದ್ದು ಕೂಡ ಬಂದಾಗಿದೆ. ಇನ್ನೂ 2 ವರ್ಷಕ್ಕೆ ಗೋಲ್ಡ್ ಪ್ರೊಡಕ್ಷನ್ ಆಗಲ್ಲ ಅಂಥೇಳಿ ಅಲ್ಲಿರತಕ್ಕಂಥ ಆ ಕ್ವಾರಿ ಮಾಲೀಕರೆಲ್ಲ ಕೂಡ ಹೇಳಿರತಕ್ಕಂಥದ್ದು. ಜೊತೆಗೆ ಈ ಬೆಳ್ಳಿಯನ್ನು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಎಲೆಕ್ಟ್ರಾನಿಕ್ಸ್ ವೆಹಿಕಲ್ಸ್ ಇರ್ಬೋದು, ಬೇರೆ ಬೇರೆ ಪರ್ಪಸ್ಸು ಕೂಡ ಬೆಳ್ಳಿಯನ್ನು ಬಳಕೆ ಮಾಡೋದ್ರಿಂದ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಬಹುಶಃ ಬಂಗಾರ ಖರೀದಿ ಮಾಡೋಕ್ಕೆ ಆಗದೇ ಇರೋರು ಎಲ್ಲರೂ ಕೂಡ ಇವತ್ತು ಬಂಗಾರದಲ್ಲಿ ಏನೇನು ಮಾಡ್ತೀವೋ ಅದು ಎಲ್ಲವನ್ನು ಕೂಡ ಬೆಳ್ಳಿಯಲ್ಲಿ ಕೂಡ ಅಳವಡಿಸ್ಕೊಂಡಿದ್ದೀವಿ. ಬೆಳ್ಳಿ ಜ್ಯುವೆಲ್ರಿಯಲ್ಲಿ ಏನು ಬೇಕು ಸೇಮ್ ಗೋಲ್ಡ್ ಯಾರು ವರ್ಕರ್ ಮಾಡ್ತಾರೋ ಅವರೇ ಬೆಳ್ಳಿಯನ್ನು ಕೂಡ ಸೇಮ್ ಫಿನಿಷಿಂಗು ಸೇಮ್ ಕಲರಲ್ಲಿ ತಯಾರಿ ಮಾಡುವಂಥ ಕೆಲಸ ಆಗ್ತಾ ಇರತಕ್ಕಂಥದ್ದು. ಬಡ್ಜೆಟು ಕಮ್ಮಿ ಇರುತ್ತೆ ಮತ್ತು ಗಿಫ್ಟ್ ಕೊಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಇದು ಬಳಕೆ ಆಗ್ತಾ ಇರತಕ್ಕಂಥದ್ದು. ಇದು ಎಲ್ಲವೂ ಕೂಡ ಕಾರಣ ಅಂತ ಹೇಳ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಅಮೆರಿಕ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಅವರು ತೆಗೆದುಕೊಳ್ಳುವಂಥ ನಿಲುವು ಮತ್ತು ಅವರ ಆರ್ಥಿಕವಾಗಿ ಭಾಳಷ್ಟು ಬದಲಾವಣೆಗಳನ್ನು ತರ್ತಾ ಇರತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಕೂಡ ತುಂಬಾ ಸಂಕಷ್ಟದ ಒಂದು ಪರಿಸ್ಥಿತಿಯನ್ನು ಅವರು ತಂದಿಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚೀನಾದಲ್ಲಿ ಏನು 50% ಇತ್ತು ಅವರು ಇಂಪೋರ್ಟ್ ಮಾಡಿಕೊಳ್ಳುವಂಥ ಗೋಲ್ಡ್ಗೆ ಟ್ಯಾಕ್ಸ್ ಕಟ್ಟುವುದು, ಅದನ್ನು 130% ಜಾಸ್ತಿ ಮಾಡಿದ್ದಾರೆ. ಇದು ಎಲ್ಲವೂ ಕೂಡ ಕಾರಣ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು 22 ಕ್ಯಾರೆಟ್ ಆಭರಣ ಚಿನ್ನ 11,800 ರೂಪಾಯಿ ಆಗಿದೆ 1 ಗ್ರಾಮ್ಗೆ. ಹಾಗೆ 24 ಕ್ಯಾರೆಟ್ನ ಅಪರಂಜಿ ಚಿನ್ನ 13,000 ರೂಪಾಯಿ ಪ್ಲಸ್ ಆಗ್ತಾ ಇರತಕ್ಕಂಥದ್ದು 1 ಗ್ರಾಮ್ಗೆ. ಇದು ಸದ್ಯದಲ್ಲೇ 15,000 ರೂಪಾಯಿ ಹೋಗುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಹಾಗೆ ಬೆಳ್ಳಿ ಕೂಡ 1 ಗ್ರಾಮ್ಗೆ 185 ರೂಪಾಯಿ ಆಗಿದೆ. ಇದು 90-100 ರೂಪಾಯಿ ಇತ್ತು, ಅದು ಕೂಡ ಮುಂದಿನ ದಿನಗಳಲ್ಲಿ 200 ರೂಪಾಯಿ, ಹಬ್ಬದಷ್ಟೊಳಗೆ 200 ರೂಪಾಯಿ ಬಂದರೂ ಕೂಡ ಏನೂ ಆಶ್ಚರ್ಯ ಪಡೋಂಗಿಲ್ಲ. ನಿರಂತರವಾಗಿ ಇವತ್ತು ಬೇರೆ ಬೇರೆ ದೇಶಗಳು ಅವರ ದೇಶದ ಕರೆನ್ಸಿಗಿಂತ ಗೋಲ್ಡ್ ಮೇಲೆ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುರಕ್ಷಿತ ಒಂದು ಬಂಡವಾಳ ಹೂಡಿಕೆ ಅಂಥೇಳಿ ಸೆಕ್ಯೂರನ್ನು ಬಯಸಿ ಯಾವತ್ತು ಏನು ಸಣ್ಣ ಪುಟ್ಟ ದೇಶಗಳು ಯುದ್ಧ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅವರ ಒಂದು ಆರ್ಥಿಕ ಎಕಾನಮಿಯನ್ನು ಭದ್ರಪಡಿಸಬೇಕು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಒಂದು ಸೇಫ್ಟಿ ಸೆಕ್ಯೂರ್ ಆಗಬೇಕಂದ್ರೆ ಗೋಲ್ಡ್ ಒಂದೇ ಒಳ್ಳೆ ಮಾರ್ಗ ಅಂಥೇಳಿ ಲಾಭಕರವಾಗಿ ಇರುತ್ತೆ ಅಂಥೇಳಿ ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಎಲ್ಲ ಬೇರೆ ಬೇರೆ ಹೂಡಿಕೆಯಲ್ಲಿ ಮಾಡಿರತಕ್ಕಂಥವ್ರು, ಅದು ಷೇರು ಮಾರುಕಟ್ಟೆ ಇರ್ಬೋದು ಮತ್ತು ಈ ಬ್ಯಾಂಕು ಡೆಪಾಸಿಟ್ ಠೇವಣಿದಾರರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಬಂದಿರೋದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೆಳ್ಳಿ ಬಂಗಾರ ಖರೀದಿಸೋ ಬಗ್ಗೆ ಏನು ಹೇಳ್ತೀವಿ? ನೋಡಿ, ನೀವು ಎಷ್ಟೇ ಖರೀದಿ ಮಾಡಿದ್ರು ಕೂಡ ಇದು ಜಾಸ್ತಿ ಅಂತ ಈಗ ಅನ್ನಿಸ್ಬೋದು ನಿಮಗೆ. ಇನ್ನೂ ಒಂದು 4 ವರ್ಷ 5 ವರ್ಷ 3 ವರ್ಷ ಈ ಥರ ನೀವು ನೋಡಿದಾಗ ಇನ್ನಷ್ಟು ಲಾಭ ಇರುತ್ತೆ ಹೊತ್ತು ಕಡಿಮೆ ಅಂತ ಖಂಡಿತ ಆಗಲ್ಲ. ಯಾಕೆಂದರೆ ಹೋದ ವರ್ಷ ಇದೇ ದೀಪಾವಳಿ ಟೈಮಲ್ಲಿ 7,000 ಪ್ಲಸ್ ಇತ್ತು 1 ಗ್ರಾಮ್ಗೆ, ಅದು ಇವತ್ತು 13,000 ಆಗಿರತಕ್ಕಂಥದ್ದು. ಹಾಗೆ ಬೆಳ್ಳಿ ಕೂಡ 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ಒಳಗಡೆ ಇದ್ದಿರತಕ್ಕಂಥದ್ದು ಈಗ 200 ರೂಪಾಯಿ ಹತ್ರ ಬರ್ತಾ ಇರತಕ್ಕಂಥದ್ದು, ಡಬಲ್ ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳೇ ಇದೆ. ನಾನು ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದೀನಿ, ಗೋಲ್ಡ್ ಮೇಲೆ ಯಾರೇ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವತ್ತೂ ನಷ್ಟ ಆಗಲ್ಲ, ಅದು ನಿಮಗೆ ಲಾಭವಾಗುತ್ತೆ ಅದು ಅಂತ ಹೇಳಿದ್ದೀನಿ. ಅದು ನಿರಂತರವಾಗಿ ನಡೀತಾ ಇದೆ. ನೀವು ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿ ಶಾರ್ಟ್ ಟರ್ಮ್ಗೆ ಮಾಡೋಕ್ಕೆ ಹೋಗಬೇಡಿ.
3 ತಿಂಗಳು 6 ತಿಂಗಳು ಇಷ್ಟಕ್ಕೆ ಏನೋ ಒಂದು ತಗೊಂಡ ತಕ್ಷಣವೇ ಏನೋ ಒಂದು ಸಣ್ಣ ಕರೆಕ್ಷನ್ ಬಂದ ತಕ್ಷಣ ಅಯ್ಯೋ ನಮಗೆ ಬಂಡವಾಳ ಹಾಕಿದ್ದು ವೇಸ್ಟ್ ಆಯಿತು ಅನ್ನೋ ಭಾವನೆ ನಿಮ್ಮಲ್ಲಿ ಬರಬಾರ್ದು. ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಎಷ್ಟೆಷ್ಟು ನಿಮ್ಮಲ್ಲಿ ಇರತಕ್ಕಂಥ ಅವಶ್ಯಕತೆ ಇದೆ ನೀವು ಅಷ್ಟು ಖರೀದಿ ಮಾಡಿದ ಆರ್ನಮೆಂಟ್ಸ್ ಇರ್ಬೋದು, ಗೋಲ್ಡ್ ಬಾರ್ ಇರ್ಬೋದು, ಗೋಲ್ಡ್ ಕಾಯಿನ್ಸ್ ಇರ್ಬೋದು, ಈ ಥರ ಪೇಪರ್ ಗೋಲ್ಡ್ಗಿಂತ ನೀವು ಈ ಥರ ಫಿಸಿಕಲ್ ಗೋಲ್ಡ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಕಷ್ಟ ಅಂತ ಬಂದಾಗ ತಕ್ಷಣಕ್ಕೆ ಲಿಕ್ವಿಡಿಟಿ ಮಾಡುವಂಥ ಒಂದೇ ಮಾರ್ಗ ಯಾವುದಾದ್ರು ಈ ಪ್ರಪಂಚದಲ್ಲಿ ಇದ್ದರೆ ಅದು ಬಂಗಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದರಿಂದ ಬಂಗಾರದ ಮೇಲೆ ಬೆಳ್ಳಿ ಮೇಲೆ ನೀವು ಎಷ್ಟೇ ಬಂಡವಾಳ ಹೂಡಿಕೆ ಮಾಡಿದ್ರೂ ಕೂಡ ಯಾವತ್ತೂ ಲಾಸ್ ಆಗಲ್ಲ, ಇನ್ನೂ ನಿಮಗೆ ಲಾಭಕರವಾಗಿರುತ್ತೆ, ಮಲ್ಟಿಪಲ್ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್, ಚಿನ್ನ ಬೆಳ್ಳಿ ಸ್ಟಾಕ್ ಕಡಿಮೆ ಆಗ್ತಿದೆ, ಖಾಲಿ ಆಗ್ತಿದೆ, ಹೌದಾ ಸರ್? ನೋಡಿ, ಈ ಒಂದು ರೇಟು ಇಷ್ಟು ಹೈಕ್ ಆಗುತ್ತೆ ಅಂಥೇಳಿ ನಾವು ಯಾರೂ ಕೂಡ ಬಯಸಿರಲಿಲ್ಲ, ಯಾರೂ ಕೂಡ ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ನಮ್ಮ ಎಕ್ಸ್ಪೆಕ್ಟ್ಗಿಂತ ಮೀರಿ ಇವತ್ತು ಈ ಚಿನ್ನದ ರೇಟು ಬೆಳ್ಳಿ ರೇಟು ಗಗನಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಇದರಿಂದ ಭಾಳ ಜನರಲ್ಲಿ ಗೊಂದಲನೂ ಇದೆ. ಏನಪ್ಪ ಇಷ್ಟು ಜಾಸ್ತಿ ಆಗಿದೆಯಲ್ಲ, ಮತ್ತೆ ಕಮ್ಮಿ ಆಗುತ್ತಲ್ಲ, ಕಮ್ಮಿ ಆಗೇ ಬಿಡುತ್ತಲ್ಲ ಅನ್ನೋದು ಒಂದು ಭಾವನೆ ಇದೆ. ಹೌದು, ನ್ಯಾಚುರಲ್ ಆಗಿ ನಾವು ಭಾರತೀಯರು ಚಿನ್ನದ ಪ್ರೇಮಿಗಳು ಅಂತ ನಾನು ಹೇಳಲಿಕ್ಕೆ ಹೋಗ್ತೀನಿ. ಯಾಕೆಂದರೆ ನೀವು ಎಷ್ಟೇ ಜಾಸ್ತಿ ಆದರೂ ಕೂಡ ಒಂದು ಸಣ್ಣ ಕರೆಕ್ಷನ್ ಬರ್ಬೋದು. ಅದು ಯಾವಾಗ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಬರುತ್ತೆ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಆದರೂ ಬರ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ. ನಮ್ಮ ನಿರೀಕ್ಷೆಗೆ ಮೀರಿ ಮೇಲಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಅದರಿಂದ ನಿಮ್ಮ ಅವಶ್ಯಕತೆ ಎಷ್ಟಿದೆ, ಈಗ ಮದುವೆ ಅಂತ ಇರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ಇರುತ್ತೆ, ಇಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೆಷ್ಟು ಬಂಗಾರ ಬೆಳ್ಳಿ ಖರೀದಿ ಮಾಡಿ, ಏನೂ ನಿಮಗೆ ನಷ್ಟ ಆಗಲ್ಲ. ಅಳತೆಗೆ ಮೀರಿ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಾನು ಎಷ್ಟು ಊಟ ಮಾಡಬೇಕೋ ಅಷ್ಟನ್ನು ಮಾತ್ರ ಅಕ್ಕಿ ತೊಗೊಂಡ್ರೆ ಒಳ್ಳೆಯದು. ಮುಂದಕ್ಕಿನ 1 ತಿಂಗಳಿಗೆ 2 ತಿಂಗಳಿಗೆ ನಾನು ಊಟ ಮಾಡ್ತೀನಿ ಅಂತೇಳಿ ಇವತ್ತೇ ನೀವು ಸ್ಟಾಕ್ ಮಾಡ್ಕೊಳ್ಳೋದು, ಲೋಡ್ ಮಾಡ್ಕೊಳ್ಳೋದು ಬೇಕಿಲ್ಲ. ನೋಡಿಕೊಂಡು ಟ್ರೆಂಡ್ ಏನಾಗುತ್ತೆ ಅಂತ ಊಹೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗಿರತಕ್ಕಂಥ ಏರುಪೇರು ನಮ್ಮ ಭಾರತ ದೇಶಕ್ಕೆ ಕೂಡ ಅದು ಪರಿಣಾಮ ಬೀರ್ತಾ ಇರೋದು. ಮತ್ತು ನಮ್ಮ ಕರೆನ್ಸಿ ವ್ಯಾಲ್ಯೂ, ರುಪಿ ವ್ಯಾಲ್ಯೂ ಕೂಡ ಏನು ಭದ್ರವಾಗಿ ಇಲ್ಲದೆ ಇರತಕ್ಕಂಥದ್ದು, ಇದು ಎಲ್ಲ ಕೂಡ ಈ ಒಂದು ಚಿನ್ನದ ರೇಟು ಬೆಳ್ಳಿ ರೇಟಿಗೆ ಜಾಸ್ತಿ ಆಗುವಂಥದ್ದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರ್ತೀನಿ. ಸರ್, ಇನ್ನು ಧನಧರಸ್ ಅನ್ನೋ ದಿನ ಸರ್ ವಿಶೇಷತೆ ಮತ್ತೆ ಖರೀದಿ ಮಾಡುವಂತ ಭರಾಟೆ ಜನ ಬರ್ತಿರ್ತಾರೆ. ನಮ್ಮ ದೇಶದಲ್ಲಿ ಅಕ್ಷಯ ತೃತೀಯ ಅಂತ ಹೇಳಿ ನಾವು ಏನು ಆಚರಣೆ ಮಾಡ್ತೀವಿ, ಚಿನ್ನದ ಹಬ್ಬ ಅಂತಲೇ ಕರಿತೀವಿ. ನಮ್ಮ ಗಣೇಶ ಹಬ್ಬ, ದೀಪಾವಳಿ ಹಬ್ಬ, ದಸರಾ ಹಬ್ಬ, ಈ ಥರ ನಾವು ಸಂಕ್ರಾಂತಿ, ಈ ಥರ ಎಲ್ಲ ಹಿಂದೂಗಳ ಹಬ್ಬದಲ್ಲಿ ಅಕ್ಷಯ ತೃತೀಯ ಕೂಡ ಒಂದು ಹಬ್ಬ. ಅದು ಚಿನ್ನ ಖರೀದಿ ಮಾಡುವಂಥ ಒಂದು ಶುಭ ದಿನ ಅಂತಲೇ ಎಲ್ಲ ಕೂಡ ಭಾವಿಸಿದ್ದೀವಿ. ಆವತ್ತಿನ ದಿನ ಏನೇ ಒಳ್ಳೆ ಕೆಲಸ ಮಾಡಿದ್ರೂ ವೃದ್ಧಿ ಆಗುತ್ತೆ ಅನ್ನೋದು ಒಂದು ಐತಿಕ ಇರತಕ್ಕಂಥದ್ದು. ಪೌರಾಣಿಕ ಹಿನ್ನೆಲೆಯಲ್ಲಿ ಮಹಾಭಾರತದಿಂದ ಹಿಡಿದು ಎಲ್ಲ ರೀತಿಯಲ್ಲಿ ಇತಿಹಾಸ ಹೇಳ್ತಾ ಇರತಕ್ಕಂಥದ್ದು. ಉತ್ತರ ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ಧನ್ತೆರಸ್ ಅಂತ ಹೇಳಿ ಆಚರಣೆ ಮಾಡ್ತಾಯಿದ್ರು. ದೀಪಾವಳಿ ದಿನ ಏನು ನರಕ ಚತುರ್ದಶಿ ಅಂತ ಏನು ಕರಿತೀವಿ, ಅದರ 3 ದಿನ ಹಿಂದೆ ಅಮಾವಾಸ್ಯೆ ಬರುತ್ತೆ. ಆ ಸಂದರ್ಭದಲ್ಲಿ ಧನ್ತೆರಸ್ ಅಂತೇಳಿ ಅಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥ ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ಅದು ಮಾಡ್ತಾಯಿದ್ರು. ಅದು ದಕ್ಷಿಣ ಭಾರತಕ್ಕೆ ಕೂಡ ಈಗ ಅದು ಧನ್ತೆರಸ್ ಅಂತೇಳಿ ಈ ಒಂದು ಹಬ್ಬವನ್ನು ದೀಪಾವಳಿ ಮುಂಚಿತವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಆವತ್ತಿನ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ಒಂದು ವಾಡಿಕೆ ಇಟ್ಕೊಂಡಿರತಕ್ಕಂಥದ್ದು. ಆ ಲಕ್ಷ್ಮೀ ಪೂಜೆ ದಿನ ಹೊಸದು ಗೋಲ್ಡು, ಬೆಳ್ಳಿ, ಡೈಮಂಡು, ಈ ಥರ ಪ್ರೆಷಿಯಸ್ ಮೆಟಲ್ಗಳು ಯಾವುದಿದೆ ಅದನ್ನು ಖರೀದಿ ಮಾಡಿ ಆ ಲಕ್ಷ್ಮೀ ಪೂಜೆಯಲ್ಲಿ ಕೂಡ ಹೊಸ ಆಭರಣಗಳನ್ನು ಇಟ್ಟು ಅದನ್ನು ಧರಿಸಿದಾಗ ಮನೆಯಲ್ಲಿ ಲಕ್ಷ್ಮಿ ಒಳಿತಾಳೆ, ನಿಮ್ಮ ಮನೆಯಲ್ಲಿ ನಿರಂತರವಾಗಿ ನಿಲ್ತಾಳೆ ಅನ್ನೋದು ಒಂದು ಐತಿಕ ಇದೆ. ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಇದು ಕೂಡ ನಿರೂಪಣ ಆಗಿರತಕ್ಕಂಥದ್ದು. ಅದರಿಂದ ಆ ಧನ್ತೆರಸ್ ದಿನ ಕೂಡ ಅಕ್ಷಯ ತೃತೀಯ ಥರಾನೇ ಒಂದು ಒಳ್ಳೆ ಬಂಗಾರ ಖರೀದಿ ಮಾಡೋದಕ್ಕೆ ಶುಭ ದಿನ. ಆ ಅಕ್ಷಯ ತೃತೀಯ ಈಗ ಏನು 18ನೇ ತಾರೀಕು ಶನಿವಾರ ಬೆಳಿಗ್ಗೆಯಿಂದ ನೈಟು 11 ಗಂಟೆವರೆಗೂ ಈ ಒಂದು ಅಕ್ಷಯ ತೃತೀಯ ಇದು ಧನ್ತೆರಸ್ ಇರತಕ್ಕಂಥದ್ದು. ಆವತ್ತು ಕೂಡ ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೆಯದು. ಒಳ್ಳೆ ಕಾರ್ಯಗಳು ಏನೇ ಮಾಡಿದ್ರೂ ಕೂಡ ಆವತ್ತು ದಾನ ಮಾಡೋದಾಗಲಿ, ಬೇರೆ ಬೇರೆ ರೀತಿಯಲ್ಲಿ ಹೊಸ ಬಟ್ಟೆ ಖರೀದಿ ಮಾಡೋದಾಗಲಿ, ಆಭರಣ ಖರೀದಿ ಮಾಡೋದಾಗಲಿ, ಇದನ್ನು ಇಟ್ಕೊಂಡ್ರೆ ಲಕ್ಷ್ಮಿ ಸೇರ್ತಾಳೆ ಅನ್ನೋದು ನಾವೆಲ್ಲ ಕೂಡ ನಂಬಿ ಮಾಡ್ತಾ ಇರತಕ್ಕಂಥದ್ದು.